ಬನ್ನಿ ಫ್ರೆಂಡ್ಸ್, ಇವತ್ತು ಹೂಗ್ಲಿ ಮೂವಿನ ನಾನು ಕನ್ನಡದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ಒಂದು ಮೂವಿ ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಮೂವಿ, ಕೊನೆವರೆಗೂ ನೋಡಿ. ಒಬ್ಬ ಸೈಕೋ ಅವಳ ಹೆಂಡ್ತಿಗೆ ಎಷ್ಟೆಷ್ಟೆಲ್ಲ ಕಷ್ಟ ಕೊಡ್ತಾನೆ ಅನ್ನೋದೇ ಈ ಮೂವಿಯ ಕತೆ ಸ್ಟಾರ್ಟಿಂಗಲ್ಲೇ ಪೊಲೀಸವರೆಲ್ಲ ಗುಂಪು ಕಟ್ಕೊಂಡಿರ್ತಾರೆ. ಏನಕ್ಕೆ ಅಂತ ಗೊತ್ತಾಗುತ್ತೆ ನಿಮಗೆ ಮುಂದೆ. ಯಾವುದೋ ಒಂದು ಕೊಲೆ ಆಗಿರುತ್ತೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ಎಲ್ಲ ಪೊಲೀಸರು ಜೊತೆಗೂಡಿರ್ತಾರೆ. ಹಾಗೆಯೇ ಡೆಡ್ ಬಾಡಿ ಮಾತ್ರ ಸಿಗ್ತಾ ಇಲ್ವಲ್ಲ, ಕರೆಗಳೆಲ್ಲ ಬ್ಲಡ್ ಎಲ್ಲ ಆಗೈತೆ, ಆದರೂ ಡೆಡ್ ಬಾಡಿ ಸಿಗ್ತಿಲ್ವಲ್ಲ ಅಂತ ಇವ್ರು ಯೋಚನೆ ಮಾಡ್ತಿರ್ತಾರೆ. ಹಾಗೆ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ ಮೂವಿ. ಗಂಡ ಏನು ಮಾಡ್ತಿರ್ತಾನೆ, ಹೆಂಡತಿ ಜೊತೆ ಇಂಟಿಮೇಟ್ ಆಗುವಾಗ ತುಂಬಾ ಟಾರ್ಚರ್ ಕೊಡ್ತಿರ್ತಾನೆ. ಹಾಗೆ ಅವಳಿಗೆ ಹೇಳ್ತಾ ಇರ್ತಾನೆ, ನೋಡು ನೀನಿರೋದೇ ನನಗೋಸ್ಕರ, ನಿನ್ನನ್ನು ಹೇಗಾದರೂ ಯೂಸ್ ಮಾಡ್ಬೋದು ಅಂತ ಸಿಗರೇಟ್ ಸೇದ್ಕೊಂಡೆ ಅವಳ ಜೊತೆಲಿ ಮಿಸ್ಬಿಹೇವ್ ಮಾಡ್ತಿರ್ತಾನೆ. ಹಾಗೆಯೇ ಮೂವಿ ಹೀರೋಯಿನ್ ಹೆಸರು ಬಂದು ನೇಹಾ, ಹಾಗೆ ಹೀರೋ ಹೆಸರು ಬಂದು ಕಾರ್ತಿಕ್. ಸೈಕೋ ಕಾರ್ತಿಕ್ ಅಂತಲೇ ಹೇಳ್ಬೋದು. ಹಾಗೆ ನೇಹಾಗೆ ಟೀಚರ್ ಕೆಲಸ ಸಿಕ್ಕಿರುತ್ತೆ. ಅದ್ರ ಜೊತೆಗೆ ಅವಳಿಗೆ ಪೇಂಟಿಂಗು ಹಾಗೆ ಈ ರೀತಿ ಮಾಡೆಲ್ ಥರ ಶಿಲ್ಪಗಳನ್ನ ಮಾಡೋದು ಅಂದರೆ ತುಂಬಾ ಇಷ್ಟ. ಅವಳು ಆಫೀಸಲ್ಲಿ ಮಾತಾಡ್ತಾ ಇರ್ತಾಳೆ ಫ್ರೆಂಡ್ ಜೊತೆಲಿ. ಏನಮ್ಮ ಇಷ್ಟೊಂದು ಸಪ್ಪಗಿದೆಯಾ, ಏನಾಯಿತು ನಿನಗೆ, ಯಾವಾಗಲೂ ಸಪ್ಪಗೆ ಇರ್ತೀಯಲ್ಲ ಅಂತ ಮಾತಾಡ್ತಿರ್ತಾನೆ. ಹಂಗೇನೆ ಇಲ್ಲಿ ಹೀರೋ ನೋಡಿದ್ರೆ ಹೆಂಡ್ತಿ ಫೋಟೋ ಹಿಡ್ಕೊಂಡು ಆಫೀಸಲ್ಲೇ ಜೊಲ್ಸೂರ್ಸ್ಕೊಂಡು ಕೂತಿರ್ತಾನೆ. ಆಮೇಲೆ ನೋಡ್ಬಿಡ್ತಾಳೆ ಆಫೀಸು ಕೆಲಸದಿಂದ ತೆಗಿಬೇಕಾಗುತ್ತೆ, ಈ ರೀತಿ ನೀನು ಕೆಲಸನೇ ಮಾಡದೇ ಇದ್ರೆ ಅಂತ ಹೇಳ್ತಾನೆ. ಅಷ್ಟಕ್ಕೇ ಅವಳದು ಯಾರ ಜೊತೆಲೋ ಸೇರಿರೋ ಫೋಟೋ ತೋರಿಸ್ಬಿಡ್ತಾನೆ. ಅದರಿಂದ ಅವಳು ಮೀಟ್ರ್ ಆಫ್ ಆಗಿ ಇಲ್ಲ ಇಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ. ಅವನ ತಂಟೆಗೆ ಹೋಗಲ್ಲ. ಆಫೀಸಲ್ಲಿ ಇರೋ ಕೊಲೀಗು ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪಾರ್ಟಿಲ ಎಂಜಾಯ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಪಾರ್ಟಿಯಲ್ಲಿ ಮಾಡ್ತಿರೋ ಡ್ಯಾನ್ಸರ್ ಬಂದು ತೊಡೆ ಮೇಲೆ ಕೂತ್ಕೊಳ್ತಾಳೆ. ಇವನಿಗೆ ಕೋಪ ಹತ್ಬಿಡುತ್ತೆ, ಹಂಗೆ ತಳ್ಳಿಬಿಡ್ತಾಳೆ. ಅವ್ರಿಗೆ ಚೆನ್ನಾಗಿ ಹೊಡೆದ್ಬಿಡ್ತಾನೆ ಇವನು. ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ, ಏನಪ್ಪ ಹೆಂಡ್ತಿ ಬಿಟ್ಟು ಯಾರನ್ನೂ ಮುಟ್ಟಲ್ವ ನೀನು ಅಂತ. ಹಂಗೇನಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಅವ್ರ ಫ್ರೆಂಡ್ಸ್ಗೆಲ್ಲ ಬುಟ್ಟು ಹಾಕ್ಬಿಡ್ತಾನೆ ಏಟು. ಇಲ್ಲಿ ಮನೆಗೆ ಬರ್ತಾನೆ. ಮನೆಗೆ ಬಂದಮೇಲೆ ಅವನಿಗೂ ಏಟು ಬಿದ್ದಿರುತ್ತೆ. ತಲೆಗಿಡ್ತೀನಿ ಐಸ್ ತಗೊಬಾ ಅಂದರೆ ತರಲ್ಲ ಹೆಂಡ್ತಿ. ಕೆಲಸದವಳು ತಂದು ಕೊಡ್ತಾಳೆ. ಏನು ನೀನು ನನ್ನ ಹೆಂಡ್ತಿ ಕರೆದ್ರೆ ನೀನು ಯಾಕೆ ಬರ್ತೀಯ ಅಂತ ಅವಳ ಮೇಲೂ ರೇಗ್ತಾನೆ. ಮತ್ತೆ ಏನು ಮಾಡ್ತಾನೆ, ಹೆಂಡ್ತಿ ಕರೆಯೋಕ್ಕೋಸ್ಕರ ನೋಡು ನೀನಿವಾಗ ಊಟ ತಂದು ಕೊಟ್ಟರೆ ಇವತ್ತು ನಾನು ಫ್ರೀ ಬಿಡ್ತೀನಿ, ನಿನ್ನ ಇಂಟಿಮೇಟ್ ಮಾಡಲ್ಲ ನಿನ್ನ ಜೊತೆ ಅಂತಾನೆ. ಹಂಗಂತಿದಂಗೆ ಓಡೋಗಿ ತರಕ್ಕೆ ಹೋಯ್ತಾಳೆ. ಅಷ್ಟರಲ್ಲೇ ಅವನಿಗೆ ಟಾರ್ಚರ್ ಕೊಡ್ತಿದ್ದಾನೆ ನಾನು ನಿನಗೆ ಅಂದ್ಬಿಟ್ಟು ಹಿಡ್ಕೊಳ್ತಾನೆ ಕೈ ಮೇಲೆ ಗೌತಮ್ ಅಂತ ಹೆಸರಿರುತ್ತೆ. ಇವನಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಬೈತಾನೆ. ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ ಕತೆ ಮತ್ತೆ. ಹಾಗೆಯೇ ಗೌತಮು ಮತ್ತು ನೇಹಾ ಮೊದಲಿಂದನೂ ಫ್ರೆಂಡ್ಸು. ಹಾಗೆಯೇ ಗೌತಮ್ಗೆ ನೇಹಾ ಮೇಲೆ ಲವ್, ನೇಹಾಗೆ ಗೌತಮ್ ಮೇಲೆ ಲವ್. ಚಿಕ್ಕದ್ರಿಂದನೇ ತಂದೆ ತಾಯಿ ಕಳ್ಕೊಂಡಂತಹ ನೇಹಾ ಅಜ್ಜಿ ಮನೆಯಲ್ಲೇ ಇದ್ಕೊಂಡು ಓದ್ಕೊಳ್ತಾ ಇರ್ತಾಳೆ. ಹಾಗೆಯೇ ಇವರಿಬ್ಬರು ಸ್ನೇಹ ಕ್ಲಾಸಿಂದ ಕ್ಲಾಸ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆಯೇ ನೇಹಾಗೆ ಗೌತಮ್ ತುಂಬಾ ಇಷ್ಟ ಆಗಿರ್ತಾನೆ. ಆದರೆ ಅಜ್ಜಿನೂ ಸತ್ತೋಗ್ಬಿಡ್ತಾಳೆ. ಆವಾಗ ವಿಧಿ ಇಲ್ಲದೇ ಮಾವನ ಜೊತೆ ಬರಬೇಕಾಗುತ್ತೆ ನೇಹಾ. ಇದನ್ನೆಲ್ಲ ನೆನೆಸ್ಕೊಳ್ತಿರ್ತಾಳೆ ನೇಹಾ ಕನ್ನಡಿ ಮುಂದೆ ನಿಂತ್ಕೊಂಡು. ಹಾಗೆ ಅವಳು ಆಫೀಸ್ಗೆಲ್ಲ ರೆಡಿ ಆಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮನೆ ಕೆಲಸದವಳು ಬರ್ತಾಳೆ. ಮನೆ ಕೆಲಸದವಳ ಮೇಲೆಲ್ಲ ರೇಗ್ತಾ ಇರ್ತಾನೆ. ಯಾವಾಗಲೂ ಸಿಡಿ ಅಂತ ಇರ್ತಾನೆ ಈ ಸೈಕೋ ಕಾರ್ತಿಕ್ಕು. ಅದನ್ನ ನೋಡ್ಬಿಟ್ಟು ಅವಳಿಗೆ ಸ್ವಲ್ಪ ಶಾಕ್ ಆಗುತ್ತೆ ಹೆಂಡ್ತಿಗೆ. ನಾನೇ ಬಿಟ್ಕೊಡ್ತೀನಿ ಬಾರೆ ಆಫೀಸ್ಗೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಲೋಪರು ಏನು ಮಾಡ್ತಾನೆ ಗೊತ್ತಾ, ಕರ್ಕೊಂಡು ಹೋಗ್ಬಿಟ್ಟು ಸ್ಟಾಪ್ ಅಂದ ತಕ್ಷಣ ನಿಲ್ಲಿಸ್ಬಿಟ್ಟು ಒಂದು ಕಡೆ ಅವಳ ಜೊತೆ ಇಂಟಿಮೇಟ್ ಹಾಕ್ಬಿಡ್ತಾನೆ ಅಲ್ಲೇ ಬಲವಂತವಾಗಿ. ಅವಳು ಅದೇ ನೋವಿಂದ ಆಚೆ ಬರ್ತಾಳೆ. ಪಾಪ ಅವಳು ಕಾರಿಂದ ಇಳಿಯುವಾಗ ಎಲ್ಲ ಹೆಣ್ಮಕ್ಳಿಗೂ ಏನೋ ಒಂಥರ ಅನಿಸುತ್ತೆ. ಅದು ಅಷ್ಟೊಂದು ಸೈಕೋ ನನ್ನ ಮಗನ ಯಾಕಾದರೂ ಇವಳು ಕಟ್ಕೊಂಡ್ಲು ಅನ್ನೋ ಥರ ಆಗ್ಬಿಡುತ್ತೆ. ವಾಶ್ರೂಮಲ್ಲಿ ಕೂಡ ಬಂದು ಅಳ್ತಾ ಇರ್ತಾಳೆ. ಕೆಲಸದ ತಗೋದು ನೆಮ್ಮದಿ ಇರೋದಿಲ್ಲ ಅವಳಿಗೆ. ಅದನ್ನೇ ಯೋಚನೆ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಆಮೇಲೆ ಅವಳ ಫ್ರೆಂಡ್ಗೆ ಗೊತ್ತಾಗುತ್ತೆ ಈ ವಿಷಯ ಎಲ್ಲ, ಹೇಳ್ತಾಳೆ ಹಿಂಗಾಯಿತು ಅಂತ. ಹಾಗೆ ಅವನ ಹತ್ರ ಭಾಷೆ ಕೂಡ ತಗೊಂಡಿರ್ತಾಳೆ ಗೌತಮ್ ಹತ್ರ. ನೀನು ಬರಲೇಬೇಕು ನಾನು ದೊಡ್ಡವಳಾದ್ಮೇಲೆ ಅಂತ. ಹಾಗೆ ಅವನು ಗೌತಮ್ ಕೂಡ ದೊಡ್ಡವಳಾದಮೇಲೆ ಇವಳನ್ನ ಮೀಟ್ ಮಾಡ್ತಾನೆ. ಹಾಗೆ ಫ್ರೆಂಡ್ಸ್ ಆಗ್ತಾರೆ. ಸುತ್ತಾಡ್ತಾರೆ, ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾರೆ. ಈ ಒಳ್ಳೆ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದ ಕಾರಣಕ್ಕೆ ಇಬ್ಬರು ಟ್ಯಾಟೂ ಕೂಡ ಹಾಕಿಸ್ಕೊಳ್ತಾರೆ ಹೆಸ್ರನ್ನ. ಹಾಗೆ ಇವ್ರ ಮಾವ ಕರ್ಕೊಂಡು ಬಂದಿದ್ದನ್ನು ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ ಮತ್ತೆ ಮೂವಿ. ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಗೌತಮ್ ಬಂದು ಕಣ್ಣು ಕಟ್ತಾನೆ. ಮೂವಿ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ. ಅವನು ಲಾಡು ತಂದಿರ್ತಾನೆ ಗಂಡ ಸೈಕೋ. ಆಮೇಲೆ ತಿನ್ನೆ ಅಂತಿರ್ತಾನೆ. ನನಗಿಷ್ಟ ಇಲ್ಲ ತಿನ್ನಲ್ಲ ಅಂತಾಳೆ. ಅದಕ್ಕೆ ಹೇಳ್ತಾನೆ, ನೀನು
ಲವ್ವರು ದೂದ್ ಪೇಡ ತಂದುಕೊಟ್ರು ಇಷ್ಟ ಆಗುತ್ತೆ, ನಾನು ಲಾಡ್ ತಂದರೆ ಇಷ್ಟ ಆಗಲ್ವಾ ನಿನಗೆ ಅಂದ್ಬಿಟ್ಟು ಸ್ವೀಟ್ ಬಾಕ್ಸೆಲ್ಲ ಎಸ್ದು ಅವ್ನ ಬಾಟ್ಲಲ್ಲೇ ಹೊಡ್ಕೊಬಿಡ್ತಾನೆ ತಲೆ ಮೇಲೆ. ನಾನು ಪ್ರೀಸಲ್ವಾ ನೀನು, ನಾನು ಪ್ರೀಸಲ್ವಾ ಅಂದ್ಕೊಂಡು. ಅದನ್ನ ಕೇಳಿಸ್ಕೊಂಡು ಕೆಲಸದವಳು ಹೇಳ್ತಾಳೆ ಏನಾಯಿತು ಅಂತ. ಏನಾದರೂ ಒಳಗಡೆ ಬಂದು ಕಪಾಲು ಕೊಡ್ದಾಕ್ಬಿಡ್ತೀನಿ, ಕೆನ್ನೆ ಕಿತ್ತೋಗ್ಬಿಡ್ತದೆ ಬಂದರೆ ಒಳಗಡೆ ಅಂತಾನೆ. ಅದಕ್ಕೆ ಅವಳು ಅಲ್ಲೇ ಉಳ್ಕೊಳ್ತಾಳೆ ಕೆಲಸದವಳು, ನಮಗೇನಿಕ್ಕೆ ಬೇಕು ಇವ್ರ ಸಮಾಚಾರ ಅಂತ. ಹಂಗೆ ಮಾತಾಡ್ತಿದ್ದಂಗೆ ಬಾಟ್ಲು ತಗೊಂಡು ತಲೆ ಮೇಲೆ ಹೊಡ್ಕೊಬಿಡ್ತಾನೆ ಅವನು. ಅದೇ ಇದರಲ್ಲಿ ಅವಳು ಮೂರ್ಛೆ ತಪ್ಪಿ ಬಿದ್ದೋಗ್ಬಿಡ್ತಾಳೆ. ನಮ್ಮ ನೇಹ ಡಾಕ್ಟ್ರು ಕರೆಸ್ತಾನೆ, ಡಾಕ್ಟ್ರೇ ನೋಡಿ ನನ್ನ ಹೆಂಡ್ತಿ ಯಾಕೋ ಬಿದ್ದೋಗ್ಬಿಟ್ಟವಳೆ, ನೋಡಿ ಏನಾಯಿತು ಅಂತ. ಆಮೇಲೆ ಯೋಚನೆ ಮಾಡಿಬಿಟ್ಟು ಏನಾಗಿಲ್ಲ ಕಣಪ್ಪ, ಏನೋ ನೋಡಿ ಹೆದ್ರ್ಕೊಂಡಿದ್ದಾಳೆ ನಿನ್ನ ಹೆಂಡ್ತಿ, ಏನು ನೋಡಿದ್ಲು ಹೇಳು ಅಂತಾನೆ. ಏನಿಲ್ಲ ಡಾಕ್ಟ್ರೇ, ಸಣ್ಣ ಪುಟ್ಟ ಜಗಳ ಆಯಿತು, ನಾನು ತಲೆಗೆ ಬೀರ್ ಬಾಟ್ಲು ತಗೊಂಡು ಹೊಡ್ಕೊಬಿಟ್ಟೆ, ಅದೇ ನೋಡಿ ತಲೆ ಸುತ್ತ ಬಿದ್ದೋದ್ಲು ಅಂತ. ಆಮೇಲೆ ಹೆಂಗೋ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಹೋಗ್ತಿದ್ದಂಗೆ ಇವನು ಸೌದೆಗೆಲ್ಲನೂ ಬೆಂಕಿ ಹಚ್ಚಗಳಕ್ಕೆ ರೆಡಿಯಾಗಿ ನಿಂತಿರ್ತಾನೆ ಪೆಟ್ರೋಲ್ ಸುರ್ಕೊಂಡು. ಪ್ರೀತಿಸ್ತೀಯಾ ಹೇಳು ಅಂತಾಳೆ. ಆಯಿತು ನಾನು ಪ್ರೀತಿಸ್ತೀನಿ ಅಂತ ಒಪ್ಕೊಳ್ತಾಳೆ. ಅಳ್ತಾನೆ. ಹಾಗೆ ಆಫೀಸಿಗೆ ಬರ್ತಾಳೆ. ಇಲ್ಲಿ ಫ್ರೆಂಡ್ ಕೇಳ್ತಾಳೆ ಏನಾಯಿತು ನಿನಗೆ, ಯಾಕೆ ಹಿಂಗಿದೆಯಾ ಅಂತ. ಮತ್ತೆ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ. ಅವನಿಗೆ ಮೊದಲಿಂದನೂ ಗೊಂಬೆ ಜೊತೆ ಆಟ ಆಡ್ತಾ ಇದ್ದ, ಗೊಂಬೆ ಜೊತೆ ಮಾತಾಡೋದು, ಒಬ್ಬನೊಬ್ಬನೇ ಇರೋದು. ಹಾಗೇ ಅವ್ರ ಮಾವ ಏನು ಮಾಡ್ತಾನೆ, ಅವಳನ್ನ ಬರ್ತಾನೆ, ನೇಹನ್ನ ಕರ್ಕೊಂಡು ಬಂದು ಹೇಳ್ತಾನೆ, ನಿನ್ನ ಹೆಂಡ್ತಿ ಕಣಪ್ಪ, ಇನ್ಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೋ, ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು, ಅವಳನ್ನ ಜೋಪಾನವಾಗಿ ನೋಡ್ಕೋಬೇಕು ಅಂತ ಹೇಳಿದ್ನೇ ನೆನ್ಪಿಟ್ಸ್ಕೊತಾ ಇರ್ತಾನೆ. ಹಂಗೇ ಯಾರಾದರೂ ಮಾತಾಡೋಂಗಿಲ್ಲ ಅವ್ರಿಗೆ ಉಡಿಸ್ ಮಾಡ್ತಾ ಇರ್ತಾನೆ ಸೈಕೋ ಕಾರ್ತಿಕ್ ಬಂದು. ಆಮೇಲೆ ಇಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಏನಾಗಿರುತ್ತೆ, ಒಬ್ಬರು ರೇಗಿಸ್ಬಿಟ್ಟಿರ್ತಾರೆ, ಅವ್ಳು ಹೊಡೆದು ಟಾರ್ಚರ್ ಮಾಡ್ತಾ ಇರ್ತಾನೆ ಅವನು. ಹಾಗೆ ತುಂಬಾ ಅವಳು ಮಲಗಿದ್ದಾಗೆಲ್ಲ ತುಂಬಾ ರೂಡಾಗಿ ಬಿಹೇವ್ ಮಾಡ್ತಿರ್ತಾನೆ ಸೈಕೋ ಕಾರ್ತಿಕ್. ಹಾಗೇ ಗೌತಮ್ ಬಂದು ಕಿಸ್ ಕೊಟ್ಟಿರ್ತಾನೆ ಆ ನೈಟು, ಅದು ಕೂಡ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನೆ ನಮ್ಮ ಸೈಕೋ ಕಾರ್ತಿಕ್. ಮಾವ ಏನು ಮಾಡ್ತಾನೆ, ನಾನು ಸ್ವಲ್ಪ ಕೆಲಸ ಇದೆ ಕಣಮ್ಮ, ಒಂದು ದಿನದ ಮಟ್ಗಿರಲ್ಲ, ನಾನು ಹೋಗ್ತೀನಿ ಅಂತ ಹೋಗಿರ್ತಾನೆ. ವೀಡಿಯೋ ಮಾಡ್ಕೊಂಡಿದ್ದನ್ನ ಕರೆಕ್ಟಾಗಿ ನೇಹಂಗೆ ಕಳಿಸ್ತಾನೆ, ನೋಡು ನೀನು ಕಿಸ್ ಮಾಡಿರೋ ವೀಡಿಯೋನ ಮಾಡಿದ್ದೀನಿ ಅಂತ. ಆಮೇಲೆ ಗೊತ್ತಾಗ್ಬಿಡುತ್ತಲ್ಲ, ಹಿಂದ್ಗಡೆಯಿಂದ ಕೆಟ್ಟದಾಗಿ ಮೂಸ್ಕೊಂಡು ಬರ್ತಾನೆ ನಾಯಿ ಮೂಸ್ದಂಗೆ. ಆಮೇಲೆ ಹೇಳ್ತಾನೆ, ಏನೇ ನೀನು ನನ್ನ ಹೆಂಡ್ತಿ ಕಣೆ, ಬೇರೆಯವ್ರ ಜೊತೆ ಹೆಂಗಿದ್ದೆ ನೀನು. ಅವನಿಗೆ ಅವತ್ತೇ ಉಡಿಸ್ ಮಾಡಿದ್ದೀನಿ, ಚೆನ್ನಾಗಿ ಮಖಕ್ಕೆ ಎಲ್ಲನೂ ಗುದ್ದು ಬಂದಿದ್ದೀನಿ ಅಂತ ಹೇಳ್ತಾನೆ. ಇನ್ನೊಂದು ಸಲ ಏನಾದರೂ ಇದೇ ಮಾಡಿದ್ರೆ ನೀನು ಸಾಯಿಸೇ ಬಿಡ್ತೀನಿ, ಅವನು ಸಾಯಿಸ್ತೀನಿ ಅಂತಾನೆ. ಹಂಗೆ ರೂಮಲ್ಲಿ ಹೋಗ್ಬಿಟ್ಟು ನಾನು ನೇಹ ಅಂದಾಗೆಲ್ಲ ಹ್ಞೂ ಅನ್ಬೇಕು ಅಂತಾನೆ. ಅವಳು ಅಳ್ಕೊಂಡೇ ಬೆಳ್ಳಗಾನ ಒಂದೊಂದು ಗಂಟೆಗೂ ನೇಹ ಅಂತಾನೆ, ಅವಳು ಹ್ಞೂ ಹ್ಞೂ ಅಂತ ಒಂದೇ ಹೇಳ್ತಾ ಇರ್ತಾಳೆ. ಹೊರಗಡೆ ಹೋಗೋಕ್ಕೆ ಬಿಟ್ಟಿರಲ್ಲ ನೇಹನ್ನ ಒಂದಿನ ಎಲ್ಲ. ಕರೆಕ್ಟ್ ಟೈಮ್ಗೆ ಅವ್ರ ಮಾವ ಬರ್ತಾನೆ, ಕಿಟಕಿಲೇ ಕೂಗಿ ಹೇಳ್ತಾಳೆ, ನೋಡಿ ಆಚೆನೇ ಬಿಡೋಕ್ಕೆ ಬಿಡ್ತಾಯಿಲ್ಲ, ಸೈಕೋ ಥರ ಆಡ್ತವನೆ ನಿನ್ನ ಮಗ ಅಂತ. ಆಮೇಲೆ ಅವ್ರ ಅಪ್ಪನ್ನೇ ಬಿಡಲ್ಲ, ಅವನು ಚಾಕು ಹಾಕೋಕೆ ಹೋಗ್ತಾನೆ. ನೋಡು ಅವಾಗಿಂದನೂ ಹೇಳಿದ್ದೆ ನೀನೇ ನೇಹನ್ನ ಮದುವೆ ಮಾಡ್ತೀನಿ ಅಂತ, ನನಗೆ ಗೊತ್ತಿಲ್ಲ, ಹೆಂಗಾರ ಮಾಡಿ ಒಪ್ಪಿಸಿ ಮದುವೆ ಮಾಡು, ಅವಳು ಯಾರನ್ನೋ ಲವ್ ಮಾಡ್ತೀನಿ ಅಂತ ಹೇಳ್ತಾವಳೆ. ಆಮೇಲೆ ಅವ್ರ ಅಪ್ಪನೂ ಒಪ್ಸೋಕ್ಕೆ ಟ್ರೈ ಮಾಡ್ತಾನೆ, ನೋಡಮ್ಮ ಮೊದಲಿಂದನೂ ನಾನು ನಿನ್ನೆ ಹೆಂಡ್ತಿ ಅಂತ ಹೇಳಿ ಹೆಚ್ಕೊಬಿಟ್ಟವನೆ, ದಯವಿಟ್ಟು ನೀನು ಮದುವೆ ಆಗಲೇಬೇಕು ಕಣಮ್ಮ ಅಂತ ಹೇಳ್ತಾಳೆ. ಇವಳು ಹತ್ಕೊಂಡೇ ಕೈ ಕುಯ್ಕೊಬಿಡ್ತಾಳೆ. ಆಮೇಲೆ ಅಡ್ಮಿಟ್ ಮಾಡ್ತಾಳೆ ಹಾಸ್ಪಿಟ್ಲಿಗೆ ಹೋದ್ರೂ ನೆಮ್ಮದಿ ಕೊಡಲ್ಲ. ಹೋಗ್ತಾನೆ ಮತ್ತೆ, ಏನೋ ಮಾಡಿದೆ, ಏನು ಹೇಳಿದೆ, ನನ್ನ ನೇಹಂಗೇನು ಹೇಳಿದೆ, ನನ್ನ ಹೆಂಡ್ತಿಗೆ ಏನೋ ಹೇಳಿದೆ ಅಂತ ಅವ್ರ ಅಪ್ಪನ್ನೇ ಸೈಕೋ ಥರ ಕೇಳ್ತಾ ಇರ್ತಾನೆ. ಏನೂ ಆಗಿಲ್ಲ ಬಾರೋ, ಕೈ ಕುಯ್ಕೊಬಿಟ್ಟವಳೆ ಅಷ್ಟೇ ಅಂತ ಹೇಳ್ತಾರೆ. ಒಳಗಡೆ ಹೋಗ್ತಾನೆ, ಅವಳು ಗಾಬರಿ ಆಯ್ತವಳೆ ಅಲ್ಲೇನೆ. ಡಾಕ್ಟ್ರಿಗೆ ಎದುರಿಸ್ಬಿಟ್ಟು ಬರ್ತಾನೆ, ನೋಡು ಸೂಜಿ ಚುಚ್ಚಬೇಕು, ಆದರೆ ನೋವಾಗಬಾರ್ದು, ನೇಹಂಗೇನಾರ ನೋವಾಯಿತೋ ನಿಮ್ಮಿಬ್ರಿಗೂ ಬೇರೆ ಡಾಕ್ಟ್ರ್ ಅಪಾಯಿಂಟ್ ಮಾಡ್ತೀನಿ ನಾನೇ ಅಂತ ಹೇಳ್ತಾನೆ. ಮತ್ತೆ ಇಲ್ಲಿ ಹೆಂಗೋ ಬಂದು ಅವರಪ್ಪ ಬಲವಂತವಾಗಿಯೇ ನೇಹನ್ಗೆ ಅವಳ ಜೊತೆ ಹೆಂಗೋ ಕೊಟ್ಟು ಮದುವೆ ಮಾಡ್ತಾನೆ. ಒಪ್ಸು ಅಂತ ಅವ್ರ ಅಪ್ಪನ್ನು ಪೀಡಿಸಿ ಅವ್ರ ಅಪ್ಪನೂ ಪಾಪ ಒಪ್ಪಿಸ್ತಾನೆ ನೇಹನ್ನ. ಅವಳು ಕಷ್ಟದಲ್ಲೇ ಒಪ್ಕೊಳ್ತಾಳೆ. ಸರಿ ಆಯಿತು ಬಿಡು ಒಪ್ಕೊಂಡ್ರು. ಈಗ ಮತ್ತೆ ಅದೇ ಥರ ಕಚಡ ಬುದ್ಧಿನೇ ತೋರಿಸ್ತಾ ಇರ್ತಾನೆ ಗಂಡ ಕಾರ್ತಿಕ್. ಸೈಕೋ ಆಗಿರೋದ್ರಿಂದ ಎಣ್ಣೆ ಹೊಡೆಯೋದು, ಇಂಟಿಮೇಟ್ ಮಾಡೋದು, ಅವನ್ನ ಬಲವಂತವಾಗಿ ತುಂಬಾ ಯೂಸ್ ಮಾಡ್ಕೊಳ್ಳೋದೇ ಕೆಲಸ ಆಗ್ಬಿಟ್ಟಿರುತ್ತೆ ಇವನಿಗೆ, ಸೈಕೋ ಕಾರ್ತಿಕ್ಗೆ. ಹಾಗೆಯೇ ಇಲ್ಲಿ ಬಂದು ಅವಳು ಒಂದಿನ ಕಾಣೋದಿಲ್ಲ. ಆಫೀಸ್ ಹತ್ರ ಬಂದು ವಿಚಾರಿಸ್ತಾನೆ, ಎಲ್ಲೋದ್ಲು ಹೇಳು, ನನ್ನ ಹೆಂಡ್ತಿ ಎಲ್ಲೋದ್ಲು ಅಂತ. ಅದಕ್ಕೆ ನಮಗೇನು ಗೊತ್ತು, ನಮ್ಗೆ ಗೊತ್ತಿಲ್ಲ ಅಂತಾನೆ. ಹಾಗೆಯೇ ವೀಡಿಯೋ ರೆಕಾರ್ಡ್ ಮಾಡ್ತಿರ್ತಾರೆ ಹುಡುಗಿರೆಲ್ಲ, ಅಲ್ಲಿ ಕೇಳ್ಕೊತಾನೆ, ನೇಹ ನೀನು ಬಿಟ್ಟಿರೋಕ್ಕಾಗ್ತಿಲ್ಲ, ಬಂದ್ಬಿಡವ್ವ, ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ. ಸರಿ ಆಯಿತು ಅಂತ ಅಂದಮೇಲೆ ನೆಕ್ಸ್ಟು ಇದಕ್ಕೆ ಹೋಗ್ತಾನೆ ಅಪಾರ್ಟ್ಮೆಂಟ್ಗೆ.
ಯಾವುದೋ ಬೇರೆ ಅಪಾಯಿಂಟ್ಮೆಂಟ್ಗೆ ಹೋಗಿ ನೇಹನ ಹೆಸರು ಕೇಳ್ತಾ ಇರ್ತಾನೆ. ನೇಹ ಇದ್ದಾಳ ಹೇಳಿ ಅಂತ. ಇಲ್ಲ ಕಣಪ್ಪ ಅಂದರೂ ಕೇಳ್ತಾ ಇರಲ್ಲ. ಓ ತಪ್ಪಾಯಿತು, ಇದು ನಾನು ಬೇರೆ ಅಪಾಯಿಂಟ್ಮೆಂಟ್ ಬಂದಿದ್ದೀನಿ ಅಂದ್ಬಿಟ್ಟು ವಾಪಸ್ ಹೋಗ್ಬಿಡ್ತಾನೆ ಅಲ್ಲಿಂದ. ಸರಿ ಆಯಿತು ಅಂದ್ಬಿಟ್ಟು ನೆಕ್ಸ್ಟು ಮನೆಗೆ ಬಂದಿರ್ತಾನೆ. ನೆಕ್ಸ್ಟು ಕೆಲಸದವಳನ್ನೇ ನೋಡ್ತಾನೆ. ಅವನಿಗೆ ನೇಹ ಅನ್ನೋದೇ ಜಪ. ಹಾಗೇನೆ ಕೆಲಸದವಳ ಜೊತೆನೇ ಇಂಟಿಮೇಟ್ ಮಾಡಿಬಿಡ್ತಾನೆ ನೇಹ ಅಂತ ಅಂದ್ಕೊಂಡು. ಆಮೇಲೆ ಯೋಚನೆ ಮಾಡ್ತಾನೆ, ಓ ನೇಹ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ಇವಳು ಯಾರು ಅಂತ ನೋಡಿದಾಗ ಕೆಲಸದವಳು ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ಹೇಳ್ತಾನೆ, ಏ ನಾಯಿ, ನೀನು ಇರಬೇಕಾಗಿರೋ ಜಾಗ ಇದಲ್ಲ, ಹೋಗು ಅಂದ್ಬಿಟ್ಟು ತಳ್ಳಿಬಿಡ್ತಾನೆ ಅವಳನ್ನ. ನೀನು ಯಾಕೆ ಇಲ್ಲಿ ಬಂದಿದ್ಯಾ ಅಂದ್ಬಿಟ್ಟು. ಆದ್ರೆ ಮಾರನೆಗೆ ಗೊಂಬೆ ಜೊತೆ ಆಟ ಆಡ್ತಾ ಇರ್ತಾನೆ. ಗೊಂಬೆಗೆ ಚಾಕು ಚುಚ್ಬಿಟ್ಟು ಮಾತಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ನೇಹ ಎಂಟ್ರಿ ಪಡಿತಾಳೆ. ಎಲ್ಲೋಗಿದೆ ಹೇಳೆ, ಇಷ್ಟು ನೆನ್ನೆ ಎಲ್ಲ ಬಂದೇ ಇರಲಿಲ್ವಲ್ಲ, ಎಲ್ಲೋಗಿದೆ, ಯಾವನ ಜೊತೆ ಇದ್ದೆ, ಆ ಥರ ಎಲ್ಲ ಪ್ರಶ್ನೆ ಕೇಳಿದ್ರೆ ಮತ್ತೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಏನೇ ನೀನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೇ ಇರೋದು ನನಗೆ, ತಾಡಿ ನಾನು ಇವತ್ತೇ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಗೋಡೆಗೆ ಹಾಕ್ಕೊಂಡು ಚೆನ್ನಾಗಿ ಹೊಡಿತಾ ಇರ್ತಾನೆ ನೇಹಂಗೆ. ಹಂಗೋ ಹಿಂಗೋ ಮಾಡಿ ಬಾಟ್ಲನ್ನೇ ತೆಗೆದು ಬಿಟ್ಬಿಡ್ತಾನೆ. ಸತ್ತೇ ಹೋಗ್ಬಿಡ್ತಾಳೆ ನೇಹ. ಅವಳನ್ನ ಎಳ್ಕೊಂಡು ನೀರು ಮನೆಗೆ ಹೋಗ್ತಾನೆ ಬಾತ್ರೂಮಲ್ಲಿ ಕೂಡಾಕಕ್ಕೆ. ಹಾಗೆ ಅಕ್ಕಪಕ್ಕದ ಅಪಾರ್ಟ್ಮೆಂಟಲ್ಲಿರೋರೆಲ್ಲ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಪೊಲೀಸರು ಅದೇ ಟೈಮ್ಗೆ ಬರ್ತಾರೆ. ಇವನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಆಗಲೇ ಗೊತ್ತಾಗೋದು ನೇಹನ ಕೂಡಾಕಿದ್ನಲ್ಲ, ಅವಳು ತಪ್ಪಿಸ್ಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾಳೆ ಅಂತ. ಹಾಗೆ ಅಲ್ಲಿ ಪೊಲೀಸವ್ರಿಗೆಲ್ಲ ಹೊಡಿತಾನೆ. ಅದೆಲ್ಲ CCTVಲಿ ಚೆನ್ನಾಗಿ ಕ್ಯಾಪ್ಚರ್ ಆಗಿರುತ್ತೆ. ಹಾಗೆ ಅವಳು ಲೇಡಿ ಪೊಲೀಸ್ಗೂ ಹೊಡೆದಿರ್ತಾನೆ ಇವನು. ಇದನ್ನೇ ಕೇಸ್ ಹಾಕಿ ಅವರು ತಗೊಂಡೋಗ್ತಾರೆ ಕೋರ್ಟ್ಗೆ. ಹಾಗೆ ಮ್ಯಾನೇಜರ್ ಕೈಲೂ ಸ್ಟೇಟ್ಮೆಂಟ್ ತಗೊಳ್ತಾರೆ, ಕೆಲಸದವ್ರ ಹತ್ರ ಎಲ್ಲ ಸ್ಟೇಟ್ಮೆಂಟ್ ತಗೊಳ್ತಾರೆ. ಆವಾಗ ಹೇಳ್ತಾರೆ ಎಲ್ರೂ, ಇವನು ಒಂದು ಸ್ವಲ್ಪ ಸೈಕೋ ಥರನೇ ಆಡ್ತಾನೆ ಅಂತ. ಹಂಗೇನೆ ಒಂದು ಮೆಂಟಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಹಾಗೇನೆ ಸೇರಿಕೊಂಡ್ಲು ಅಂತ ಫ್ರೆಂಡು ಬಂದು ಹೇಳ್ತಾ ಇರ್ತಾಳೆ. ಹಿಂಗೆ ಹೊಡೆದಾದ್ಮೇಲೆ ಅವಳು ತಪ್ಪಿಸ್ಕೊಂಡೋಗಿ ಗೌತಮ್ನ ಸೇರಿಕೊಂಡ್ಳು. ಅವಳು ಚೆನ್ನಾಗಿದ್ದಾಳೆ, ಗೌತಮ್ ಜೊತೆ ಖುಷಿಯಾಗಿದ್ದಾಳೆ, ಅವರಿಬ್ಬರು ಅನ್ಯೋನ್ಯವಾಗಿದ್ದಾರೆ ಅನ್ನೋ ವಿಷಯನ ಪೊಲೀಸವ್ರ ಜೊತೆ ಹಂಚ್ಕೊಳ್ತಾಳೆ ಅವಳ ಫ್ರೆಂಡು. ಈ ಫ್ರೆಂಡ್ ಜೊತೆಗೇ ಕೈ ಜೋಡಿಸಿರ್ತಾಳೆ ಪೊಲೀಸು ಕೂಡ ಈ ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತಾನೆ ಇವಳ ಕಥೆ ಎಲ್ಲ ಕೇಳಿ ಗೌತಮ್ ಜೊತೆ ಸೇರ್ಸೋಕ್ಕೆ ಅವಳು ಕೂಡ ಹೆಲ್ಪ್ ಮಾಡಿರ್ತಾಳೆ. ಇವನು ಮೊದಲಿನ ಥರನೇ ಗೊಂಬೆ ಜೊತೆ ಆಟ ಆಡಿಕೊಂಡು, ಗೊಂಬೆಗೆ ಬೈಕೊಂಡು ಮಾತಾಡಿಕೊಂಡು ಇರ್ತಾನೆ ನಮ್ಮ ಸೈಕೋ ಕಾರ್ತಿಕ್. ಕೊನೆಗೂ ಸೈಕೋನೇ ಆಗ್ಬಿಟ್ಟ ನಮ್ಮ ಸೈಕೋ ಕಾರ್ತಿಕ್. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನೂ ಯಾವುದಾದ್ರೂ ಮೂವಿ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.